ಮೈಸೂರಿನಲ್ಲಿ ಶಾಲಾ ಮಕ್ಕಳು ನೀರಿಲ್ಲದೆ ಪರದಾಟವನ್ನ ಪಡ್ತಾ ಇದ್ದಾರೆ. ಎಲ್ಲಿ? ಹುಣಸೂರಿನಲ್ಲಿ. ಹುಣಸೂರಲ್ಲಿ ಮೊನ್ನೆ ಎಲ್ಲ ಆ ತರ ಮಳೆ ಬಂದೋಗಿದೆ. ಆದ್ರೂ ಈಗ ಅಲ್ಲಿ ನೀರಿನ ಸಮಸ್ಯೆ. ಯಾಕೆ? ನೀರಿಲ್ಲ ಅಂತಲ್ಲ, ನೀರು ಸಪ್ಲೈ ಮಾಡೋದಕ್ಕೆ ವ್ಯವಸ್ಥೆ ಇಲ್ಲ. ಕಳೆದ 20 ದಿನಗಳಿಂದ ನೀರಿಲ್ಲದೆ ಬಹಳ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಮಕ್ಕಳು. ಪಾಪ ಪೈಪ್ಲೈನ್ ದುರಸ್ತಿ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಅಥವಾ ದುರಸ್ತಿಗೆ ಇವರು ಒಳಪಡಿಸಿರುವಂತಹ ಹಿನ್ನೆಲೆಯಲ್ಲಿ ನೀರಿಲ್ಲ ಅಂತೆ. ಆಯ್ತಪ್ಪ, ಎಷ್ಟು ದಿವಸ? 1 ದಿನ 2 ದಿನ 20 ದಿವಸ ಆಗಿದೆಯಂತೆ. ಈಗ ಮಕ್ಕಳಿಗೆ ಪಾಠ ಕೇಳೋಕ್ಕಿಂತ ಸ್ಕೂಲಿಗೆ ನೀರು ತರೋದೇ ದೊಡ್ಡ ಕೆಲಸ ಆಗಿದೆ. ಬಿಂದಿಗೆಯಲ್ಲಿ ನೀರು ಹೊತ್ತೊಯ್ತಾ ಇದ್ದಾರೆ ಮಕ್ಕಳು. ಪಾಠಕ್ಕಿಂತ ನೀರು ತರೋದೇ ಮಕ್ಕಳಿಗೆ ದೊಡ್ಡ ಕೆಲಸ ಆಗೋಗಿದೆ. ಬಿಂದಿಗೆಯಲ್ಲಿ ನೀರು ತಂದು ಅವ್ರೀಗ ಸ್ಕೂಲ್ನಲ್ಲಿರುವಂಥ ಡ್ರಮ್ಗಳನ್ನು ಪೂರ್ಣ ಮಾಡಬೇಕಾದಂಥದ್ದು ಒಂದು ಅನಿವಾರ್ಯತೆ. ಪಾಪ ಶೌಚಾಲಯಕ್ಕೆಲ್ಲ ಹೋಗೋದಕ್ಕೂ ಕೂಡ ಅವ್ರ ಶೌಚಾಲಯಕ್ಕೆ ಹೋಗ್ಬೇಕಾದ್ರೆ ಅವರೇ ನೀರು ತಗೊಂಬರ್ಬೇಕು. ಆ ಥರದ ಅವ್ಯವಸ್ಥೆ ಆಗೋಗಿದೆ. ಯಾರಿದಕ್ಕೆ ರೀಸನ್ನು? DDPO ಏನು ಮಾಡ್ತಿದ್ದಾರೆ ಒಂದು. ಎರಡನೇದು PDO ಮಂಜುಳಾ. ಅವ್ರ ಬೇಜವಾಬ್ದಾರಿತನದಿಂದಾಗಿನೇ ಈ ರೀತಿಯಾದಂಥ ಸಮಸ್ಯೆಗಳು ಸ್ಕೂಲ್ನಲ್ಲಿ ಆಗಿರೋದು ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ನಾವು ನೀರು ಕುಡಿಯೋಕ್ಕೆ ಶೌಚಾಲಯಲ್ಲಿ ಅಡುಗೆಗಾಲಿ ಯಾವುದಕ್ಕೂ ನೀರು ಒಂದು ಸ್ವಲ್ಪನೂ ಇಲ್ಲ. ಅದಕ್ಕೆ ನಾವು ರೋಡ್ ಹತ್ರ ಹೋಗಿ ಹಿಡ್ಕೊಂಡು ಬರ್ತಿದ್ದೀವಿ. ಎಷ್ಟು ದಿನ ಆಯ್ತಾ ಪುಟ? ಈ 20 ದಿನದಿಂದ. ಏನು ಹೇಳ್ತಾರೆ ಅಧಿಕಾರಿಗಳಿಗೇನ ತಿಳಿಸಿದ್ದೀರಾ? PDO ಅವ್ರಿಗೆ ಹೇಳಿದ್ದೀರಾ? ಹೇಳಿದ್ರು. ಏನು ಹೇಳ್ತಾರೆ PDO ಅವರು? ಬರ್ತೀನಿ ಅಂತ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ. ಇನ್ನೂ ಒಬ್ಬರು ಬರ್ತಾಯಿಲ್ಲ ಇಲ್ಲಿಗೆ. ಇಲ್ಲಿ 20 ದಿನದಿಂದ ನೀರು ಕುಡಿಯೋಕ್ಕಾಗಲಿ, ಮಕ್ಕಳು ಕೈ ತೊಳೆಯೋಕ್ಕಾಗಲಿ, ಶೌಚಾಲಯ ಬಳಸೋಕ್ಕಾಗಲಿ ಯಾವುದಕ್ಕೂ ಕೂಡ ನೀರಿಲ್ಲ. 20 ದಿನದಿಂದ ನಾವು PDO ಅವರು ಮಂಜುಳವ್ರಿಗೆ ಕಂಪ್ಲೇಂಟ್ ಮಾಡ್ತಾನೆ ಇದ್ದೀವಿ. ಯಾರು ಕಳಿಸ್ಕೊಡ್ತೀನಿ ಅಂತ ಹೇಳ್ತಾನೆ ಇದ್ದಾರೆ. ಆದರೆ ಇನ್ನೂ ಕೂಡ ಇದ್ದದಾಗಲಿ ಒಬ್ಬರಿಗೂ ಕೂಡ ಕಳಿಸಿಲ್ಲ. ಆದ್ದರಿಂದ ನಮ್ಮ ಮಕ್ಕಳಿಗೆ ನಿಜವಾಗ್ಲೂ ನೀರಿಗೆ ತುಂಬ ಸಮಸ್ಯೆ ಆಗಿದೆ. ದಯವಿಟ್ಟು ಇನ್ನಾದ್ರೂ ಎಚ್ಚೆತ್ಕೊಂಡು ನಮ್ಮ ಮಕ್ಕಳಿಗೆ ಎಲ್ಲ ನೀರನ್ನು ಒದಗಿಸ್ಕೊಡಿ ಮತ್ತು ಯಾವುದಾದ್ರು ಒಂದು ಕ್ರಮ ಕೈಗೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಇಲ್ಲಿ ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದರೆ, ಮುಖ್ಯಮಂತ್ರಿಗಳ ತವರು ಜಿಲ್ಲೆ, ಅಲ್ಲೇ ಈ ರೀತಿಯಾಗಿ ಮಕ್ಕಳು ಹೀಗೆ ನೀರನ್ನು ಹೊತ್ಕೊಂಡು ಹೋಗ್ತಾ ಇದ್ದಾರೆ ಒಂದು. ಎರಡನೇದಾಗಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಕಳಿಸೋಕೆ ಹಿಂದೆ ಮುಂದೆ ನೋಡ್ತಾ ಇರುವಂಥ ಸಂದರ್ಭ. ಅಟ್ಲೀಸ್ಟ್ ಅಲ್ಲಿರುವಂಥ ಮೂಲ ಸೌಕರ್ಯಗಳಾದರೂ ವ್ಯವಸ್ಥಿತವಾಗಿದ್ದರೆ ಮಕ್ಕಳನ್ನ ಕಳ್ಸೋಕ್ಕೆ ಏನು ಸಮಸ್ಯೆ ಆಗಲ್ಲ. ನೀರಿಲ್ಲ ಅಂತ ಅಂದರೆ ಅಂಥ ಸ್ಕೂಲ್ಗಳಿಗೆ ಯಾಕೆ ಪೋಷಕರು ಕಳಿಸ್ಬೇಕು ಹೇಳಿ?